ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಹುದ್ದೆಗಳ ಕುರಿತು ಒಂದು ಬಿಗ್ ಅಪ್ಡೇಟ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗ ಹಾಗೂ ಉಳಿಕೆ ಮೂಲ ವೃಂದ, ಸೊ ಎರಡೂ ವಿಭಾಗದ ವಿವಿಧ ಇಲಾಖೆಯ ನಿಗಮ ಹಾಗೂ ಮಂಡಳಿಗಳ ಪರೀಕ್ಷೆಯ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾದರೆ ಯಾವ ಒಂದು ಪರೀಕ್ಷೆಗಳು ಇನ್ನೂ ಬಾಕಿ ಉಳಿದಿದ್ದಾವೆ, ಸೊ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ನಾನ್ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಅದೇ ರೀತಿ ಯಾವ ದಿನಾಂಕದಂದು ಈ ಒಂದು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ತುಂಬ ಅಭ್ಯರ್ಥಿಗಳು ಈ ಹುದ್ದೆಗಳ ಬಗ್ಗೆ ಕಮೆಂಟಲ್ಲಿ ಕೇಳ್ತಾ ಇದ್ರು. ಸೊ ಜೂನಿಯರ್ ಪ್ರೋಗ್ರಾಮರ್ ಆಗಿರ್ಬೋದು, ಅದೇ ರೀತಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವಿವಿಧ ಒಂದು ಹುದ್ದೆಗಳಿದ್ದಾವೆ. ಸೊ ಆ ಎಲ್ಲ ಹುದ್ದೆಗಳಿಗೆ ಯಾವಾಗ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು. ಸೊ ಈಗ ಫೈನಲಿ ಅಫಿಷಿಯಲ್ ಆಗಿ KA ಇಂದ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಫಾರ್ ಬೋತ್ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ. ಸೊ ಪ್ರತಿಯೊಂದನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್, ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು, ಸ್ಪೆಷಲಿ KA ರಿಲೇಟೆಡ್ ಹಾಗೂ KPSC ರಿಲೇಟೆಡ್, ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಓನ್ಲಿ ಇಫ್ ಯು ಪ್ರೆಸ್ ದಿ ಬೆಲ್ಲೈಕನ್. ಓಕೆ, ಸೊ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಸೊ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಡೈರೆಕ್ಟಾಗಿ ಕ್ಲಿಕ್ ಮಾಡೋ ಮೂಲಕ ನೀವು ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಗೈಸ್, ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು KA ಇಂದ. ಸೊ ತಾವಿಲ್ಲಿ ನೋಡ್ಬೋದು, ಇತ್ತೀಚಿನ ಪ್ರಕಟಣೆಗಳಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ಉಳಿಕೆ ಮೂಲ ವೃಂದ ವಿವಿಧ ಇಲಾಖೆ ನಿಗಮ ಮಂಡಳಿಗಳ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಪರೀಕ್ಷಾ ವೇಳಾಪಟ್ಟಿ. ಸೊ ಇದು ಮೇಲಿನ ಒಂದು ಲಿಂಕ್ ಏನಿದೆ, ಇದು ಉಳಿಕೆ ಮೂಲ ವೃಂದ ಅಭ್ಯರ್ಥಿಗಳಿಗೆ. ಅದೇ ರೀತಿ ಕೆಳಗೆ ಇರುವುದು ಅದು ಕೂಡ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಾಗಿರ್ತವೆ. ದಟ್ ಈಸ್ ಫಾರ್ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ. ಓಕೆ, ಸೊ ನಾನು ಎರಡು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಇಲ್ಲಿ ಓಪನ್ ಮಾಡಿದ್ದೀನಿ. ಓಕೆ, ಸೊ ಮೊದಲನೇದಾಗಿ ನಾನು ನಿಮಗೆ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಾಗಿರ್ತವೆ. ಸೊ ಇವರಿಗೆ ಯಾವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದರೆ ಎಕ್ಸಾಮ್ ಡೇಟ್ಸು, ಇದೊಂದು ಪರೀಕ್ಷಾ ವೇಳಾಪಟ್ಟಿ. ಸೊ ತಾವಿಲ್ಲಿ ನೋಡ್ಬೋದು, ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ಕಲ್ಯಾಣ ಕರ್ನಾಟಕ ವೃಂದದ ವಿವಿಧ ಇಲಾಖೆ ನಿಗಮ ಮಂಡಳಿಗಳ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಸಂಬಂಧ ಪರೀಕ್ಷಾ ವೇಳಾಪಟ್ಟಿ. ಓಕೆ, ಸೊ ಅದು ಪರೀಕ್ಷಾ ವೇಳಾಪಟ್ಟಿ ಆಗಿರುತ್ತೆ. ಸೊ ಡೇಟ್ಸ್ ಬಂದುಬಿಟ್ಟು 27/4/2026 KSSIDCಯಲ್ಲಿ ವ್ಯವಸ್ಥಾಪಕರು ಹಾಗೂ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ಇಂಗ್ಲೀಷ್, ಕನ್ನಡ, ಕಂಪ್ಯೂಟರ್ ಜ್ಞಾನ ಪತ್ರಿಕೆ. ಓಕೆ, ಸೊ ಈ ಎರಡೂ ಪತ್ರಿಕೆ ಇರ್ತವೆ, ಅಂದರೆ ಪತ್ರಿಕೆ 2 ಇರುತ್ತೆ. ಇದರಲ್ಲಿ ಬೆಳಗ್ಗೆ 10:30ರಿಂದ ಹಾಗೆ 12:30ರವರೆಗೆ ಈ ಒಂದು ಪತ್ರಿಕೆಯನ್ನು ನಡೆಸ್ತಾರೆ. 300 ಮಾರ್ಕ್ಸಿಗೆ ಇರುತ್ತೆ. ಸೊ ಅದೇ ರೀತಿ BWSSBಗೆ ಸಹಾಯಕ ಅಭಿಯಂತರ ಎಲೆಕ್ಟ್ರಿಕಲ್, ಇವರಿಗೂ ಕೂಡ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಮಧ್ಯಾಹ್ನ 2:30ರಿಂದ 4:30ರವರೆಗೆ 300 ಮಾರ್ಕ್ಸಿಗೆ ಇರುತ್ತೆ. ಸೊ ಇದು ಬಂದ್ಬಿಟ್ಟು 27ನೇ ತಾರೀಕು, 27/4/2026. ಓಕೆ, ಅದೇ ರೀತಿ 9/5/2026. ಸೊ ಅದಾದಮೇಲೆ ತುಂಬ ದೊಡ್ಡ ಗ್ಯಾಪ್ ಇದೆ. ಇದು ದಟ್ ಈಸ್ ಫಾರ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಹೇಳ್ತಿರೋದು. ಇದು RGUHS ಜೂನಿಯರ್ ಪ್ರೋಗ್ರಾಮರು, ಅದೇ ರೀತಿ KSIDC ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು, KSSIDC ಸಹಾಯಕ ಅಭಿಯಂತರು, BWSSB, ಅದೇ ರೀತಿ BWSSBಯಲ್ಲಿ ಸಹಾಯಕ ಅಭಿಯಂತರು ಸಿವಿಲ್, ಸಹಾಯಕ ಅಭಿಯಂತರು ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್. ಸೊ ಸಾಮಾನ್ಯ ಜ್ಞಾನ ಪತ್ರಿಕೆ ಇರುತ್ತೆ, ಮಾರ್ನಿಂಗ್ ಸೆಷನ್ ಇರುತ್ತೆ, ಸೇಮ್ 300 ಮಾರ್ಕ್ಸಿಗೆ ಇರುತ್ತೆ. ಇದು ಬಂದ್ಬಿಟ್ಟು 9/5. ಅದೇ ರೀತಿ 9/5/2026 ಅವರಿಗೆ ಜೂನಿಯರ್ ಪ್ರೋಗ್ರಾಮರು, ಸಹಾಯಕ ಅಭಿಯಂತರು, ಆಮೇಲೆ ಸಹಾಯಕ ಅಭಿಯಂತರು ಮೆಕ್ಯಾನಿಕಲ್ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಪತ್ರಿಕೆ 2 ಇರುತ್ತೆ, ಮಧ್ಯಾಹ್ನ 2:30ರಿಂದ 4:30 ಇರುತ್ತೆ. ಇದು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗಾಗಿರುತ್ತೆ. 27ನೇ ತಾರೀಕು ಒಂದು, 9ನೇ ತಾರೀಕು ಒಂದು, 2 ಪೇಪರ್ ಇರ್ತವೆ. ಓಕೆ, ಸೊ ನಾವು RPC, ಸೊ ನಾನ್ ಹೈದರಾಬಾದ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಉಳಿಕೆ ಮೂಲ ವೃಂದ, ಅವರಿಗೆ 26/4/2026 KSSIDC, BWSSB, KSSIDC ಇವರಿಗೂ ಕೂಡ ಸೇಮ್ ಪೇಪರ್ಸ್ ಇರ್ತವೆ. ವ್ಯವಸ್ಥಾಪಕ, ಸಹಾಯಕ ವ್ಯವಸ್ಥಾಪಕರು, ಅದೇ ರೀತಿ ಅಭಿಯಂತರರು. ಸೊ ಸೇಮ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ, ಅದೇ ರೀತಿ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಮಾರ್ನಿಂಗ್ ಸೆಷನ್ನು, ಆಮೇಲೆ ಆಫ್ಟರ್ನೂನ್ ಸೆಷನ್ನು. ಸೊ ಅದೇ ರೀತಿ 10/5/2026. ಸೊ 1 ಡೇಟ್ ಹಿಂದೆ ಮುಂದೆ ಇದೆ ಕಲ್ಯಾಣ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಅವರಿಗೆ. ಸೊ 1 ಡೇಟ್ಸು ಹಿಂದೆ ಮುಂದೆ ಇದೆ. ಸೊ ಇಲ್ಲಿ 26/10 ಇದೆ. ಓಕೆ, ಸೊ ಇಲ್ಲಿ 10ನೇ ತಾರೀಕಿಗೆ RGUHS ಜೂನಿಯರ್ ಪ್ರೋಗ್ರಾಮ್ ಇರುತ್ತೆ,
ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸಿವಿಲ್, ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್, ಸಹಾಯಕ ಅಭಿಯಂತರ ಸಿವಿಲ್, ಎಲೆಕ್ಟ್ರಿಕಲ್. ಸೊ ಇಷ್ಟು ಇಲಾಖೆಗಳ ಒಂದು ಏನು ಹುದ್ದೆಗಳಿದ್ದಾವೆ ಇಷ್ಟಕ್ಕೂ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದಿರುತ್ತೆ 10ನೇ ತಾರೀಕು. ಸೇಮ್ ಥಿಂಗ್ 10/5/2026 ಸೇಮ್ ಒಂದು ಇಲಾಖೆಗಳಿಗೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಮಧ್ಯಾಹ್ನ. ಓಕೆ, ಸೊ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿದ್ದೀರಾ ಸೊ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಎರಡೂ ಕೂಡ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಲ್ಯಾಣ ಕರ್ನಾಟಕ ವಿಭಾಗದ್ದೇ ಬೇರೆ ಡೇಟ್ಸ್ ಇದ್ದಾವೆ, RPC ವಿಭಾಗದ್ದೇ ಬೇರೆ ಡೇಟ್ಸ್ ಇದ್ದಾವೆ. ಸೊ ಇದನ್ನು ಕ್ಲೀನಾಗಿ ಯಾವ್ಯಾವ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ದೀರಾ ಆ ಒಂದು ಹುದ್ದೆಗಳಿಗೆ ಪ್ರಿಪೇರ್ ಆಗಿ ರೆಡಿಯಾಗಿ. ಸೊ ಅದೇ ರೀತಿ ಯಾವ ಡೇಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಈ ಒಂದು ಡೇಟ್ಸ್ನ ನೆನಪಿಟ್ಕೊಂಡು. ಸೊ ಇನ್ನು ಹಾಲ್ ಟಿಕೆಟ್ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ. ಸೊ ಬಿಡುಗಡೆ ಮಾಡಿದ ತಕ್ಷಣ ನೀಟಾಗಿ ತಿಳಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಅದರ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.